ನಮಸ್ಕಾರ ಸ್ನೇಹಿತರೆ, ನೀವು ಕೂಡ ಮೊಬೈಲ್ ತಗೋಬೇಕಂತ ಅನ್ಕೊಂಡಿರ್ತೀರ ಅಥವಾ ನಿಮ್ಮ ಫ್ರೆಂಡ್ಸ್ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಂದು ಮೊಬೈಲ್ ತಗೋಬೇಕಂತ ಸಂದರ್ಭದಲ್ಲಿ ಯಾವ ಯಾವ ಸ್ಪೆಸಿಫಿಕೇಶನ್ಸ್ ಗಳನ್ನ ನೋಡ್ಕೊಂಡ್ಬಿಟ್ಟು ಒಂದು ಒಳ್ಳೆಯ ಬಜೆಟ್ ಸ್ಮಾರ್ಟ್ ಫೋನ್ ಅನ್ನ ಯಾವ ರೀತಿಯಾಗಿ ಚೂಸ್ ಮಾಡೋದು, ಮತ್ತೆ ಯಾವ ಯಾವ ಸ್ಪೆಸಿಫಿಕೇಶನ್ಸ್ ಗಳನ್ನ ನೋಡ್ಕೊಂಡ್ಬಿಟ್ಟು ಒಂದು ಒಳ್ಳೆಯ ಮೊಬೈಲ್ ಅನ್ನ ಯಾವ ರೀತಿಯಾಗಿ ಚೂಸ್ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ, ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಬೇಗನೆ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ನೀವು ಒಂದು ಮೊಬೈಲ್ ತಗೋಬೇಕಂತ ಅನ್ಕೊಂಡಾಗ ಯಾವ ಒಂದು ಪರ್ಪಸ್ಗೆ ಒಂದು ಮೊಬೈಲ್ ತಗೋತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ, ಮತ್ತೆ ಯಾವ ಒಂದು ಬಜೆಟ್ ಗೆ ಒಂದು ಮೊಬೈಲ್ ತಗೋತೀರಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಸ್ನೇಹಿತರೆ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾ ಒಂದು ಮೊಬೈಲ್ಸ್ ಗಳು ತುಂಬಾ ಚೆನ್ನಾಗಿ ರನ್ ಆಗುತ್ತೆ ಸ್ನೇಹಿತರೆ. ಆದ್ರೆ 6 ಮಂತ್ಸ್ 8 ಮಂತ್ಸ್ ಹತ್ತತ್ರ ಒಂದು ವರ್ಷ ಆಗ್ತಾ ಬರುವಾಗೆ ಲ್ಯಾಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಒಂದ್ ವರ್ಷದವರೆಗೂ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಒಂದು ಲಾಂಗ್ ಟರ್ಮ್ ಮೊಬೈಲ್ ಅನ್ನ ನೀವು ತಗೋಬೇಕಂತ ಅನ್ಕೊಂಡಿದ್ರೆ ಒಂದು ಒಳ್ಳೆಯ ಸ್ಪೆಸಿಫಿಕೇಶನ್ಸ್ ಗಳು ತುಂಬಾ ಮ್ಯಾಟರ್ ಆಗುತ್ತೆ ಸ್ನೇಹಿತರೆ. ಒಂದು ಒಳ್ಳೆಯ ಮೊಬೈಲ್ ತಗೋಬೇಕಂತ ಅನ್ಕೊಂಡಿದ್ರೆ ಒಂದು ಒಳ್ಳೆಯ ಸ್ಪೆಸಿಫಿಕೇಶನ್ಸ್ ಗಳು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ ಸ್ನೇಹಿತರೆ. ಯಾವ ಯಾವ ಸ್ಪೆಸಿಫಿಕೇಶನ್ಸ್ ಗಳನ್ನ ನೋಡ್ಕೊಂಡ್ಬಿಟ್ಟು ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ನ ನೋಡೋದಾದ್ರೆ ಸ್ನೇಹಿತರೆ, ಮೊದಲನೇದಾಗಿ ಒಂದು ಮೊಬೈಲ್ ತುಂಬಾ ಚೆನ್ನಾಗಿ ಎಲ್ಲಿ ಕೂಡ ಲ್ಯಾಗ್ ಆಗದೇನೆ, ಎಲ್ಲಿಯೂ ಕೂಡ ಹ್ಯಾಂಗ್ ಆಗದೇನೆ ಒಂದು ಒಳ್ಳೆಯ ಪ್ರೊಸೆಸರ್ ನ ನಾವು ಚೂಸ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೀವು ಒಂದು ಮೊಬೈಲ್ ತಗೋಬೇಕಂತ ಅನ್ಕೊಂಡಿದ್ರೆ ಒಂದು ಪ್ರೊಸೆಸರ್ ತುಂಬಾ ಮ್ಯಾಟರ್ ಆಗುತ್ತೆ ಸ್ನೇಹಿತರೆ. ಏನಕ್ಕಪ್ಪಾ ಅಂದ್ರೆ ಸಿಸ್ಟಮ್ ಅಲ್ಲಿ CPU ಯಾವ ತರ ವರ್ಕ್ ಆಗುತ್ತೆ, ಅದೇ ತರ ನಮ್ಮ ಒಂದು ಮೊಬೈಲ್ ನಲ್ಲಿ ಪ್ರೊಸೆಸರ್ ಕೂಡ ಅಷ್ಟೇ ಮೇನ್ ಆಗಿ ಮ್ಯಾಟರ್ ಆಗುತ್ತೆ ಸ್ನೇಹಿತರೆ. ಏನಕ್ಕಪ್ಪಾ ಅಂದ್ರೆ ಒಂದು ಮೊಬೈಲ್ ಕಂಪ್ಲೀಟ್ ಆಗಿ ರನ್ ಆಗ್ಬೇಕಂದ್ರೆ ಈ ಒಂದು ಪ್ರೊಸೆಸರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ನಿಮ್ಮ ಒಂದು ಮೊಬೈಲ್ ನಲ್ಲಿ ಯಾವ ಒಂದು ಪ್ರೊಸೆಸರ್ ಇದೆ ಅಂತ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ ಸ್ನೇಹಿತರೆ. ನೀವು ಕೂಡ ಒಂದು ಒಳ್ಳೆಯ ಪ್ರೊಸೆಸರ್ ಇರುವಂತ ಒಂದು ಮೊಬೈಲ್ ಅನ್ನ ಚೂಸ್ ಮಾಡ್ಕೊಳ್ಳಿ. ನೀವು ಯಾವುದೇ ಒಂದು ಮೊಬೈಲ್ ತಗೋಬೇಕಂತ ಹೋದಾಗ ಅಲ್ಲಿ ಪವರ್ಫುಲ್ ಪ್ರೊಸೆಸರ್ ಗಳು ಚೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನಕ್ಕಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಮೊಬೈಲ್ ರನ್ ಆಗ್ತಾ ಇರುವಂತದ್ದೇ ಒಂದು ಪ್ರೊಸೆಸರ್ ಮೇಲೆ, ಮತ್ತೆ ಮಿನಿಮಮ್ ಆಗಿ 6 GB ರ್ಯಾಮ್ ಇರುವಂತ ಒಂದು ಮೊಬೈಲ್ ಅನ್ನ ಚೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ರ್ಯಾಮ್ ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ. ಒಂದು ಎಲ್ಲಿಯೂ ಕೂಡ ಲ್ಯಾಗ್ ಆಗದೇನೆ ಒಂದು ಒಳ್ಳೆಯ ಪ್ರೊಸೆಸರ್ ಮತ್ತೆ ಒಂದು ಒಳ್ಳೆಯ ರ್ಯಾಮ್ ಇರುವಂತ ಒಂದು ಮೊಬೈಲ್ ತುಂಬಾ ಮ್ಯಾಟರ್ ಆಗುತ್ತೆ. ಮೊದಲನೇದಾಗಿ ನಾನು ಹೇಳಿದ ಹಾಗೆ ಒಂದು ಪವರ್ಫುಲ್ ಪ್ರೊಸೆಸರ್ ಮೀಡಿಯಾಟೆಕ್ ಮತ್ತೆ ಸ್ನ್ಯಾಪ್ ಡ್ರ್ಯಾಗನ್ ಇದ್ರೆ ಪವರ್ಫುಲ್ ಮತ್ತೆ ಬೆಸ್ಟ್ ಪ್ರೊಸೆಸರ್ ಮೊಬೈಲ್ ಅಂತಾನೆ ಹೇಳ್ಬೋದು. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ನೀವೇನಾದ್ರೂ ಹೆಚ್ಚಿನ ಒಂದು ಮೊಬೈಲ್ಸ್ ಗಳಲ್ಲಿ ವಿಡಿಯೋಸ್, ಯೂಟ್ಯೂಬ್ಸ್, ಸೋಷಿಯಲ್ ಮೀಡಿಯಾಸ್ ಈ ತರ ಒಂದು ವಿಡಿಯೋಗಾಗಿ ಒಂದು ಮೊಬೈಲ್ ನೋಡ್ತಿದ್ರೆ ಸ್ನೇಹಿತರೆ, ಡಿಸ್ಪ್ಲೇ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ನೀವು ಒಂದು ಅಮೋಲೆಡ್ ಡಿಸ್ಪ್ಲೇ ಅನ್ನ ಚೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದು LCD ಡಿಸ್ಪ್ಲೇ ಮತ್ತೆ ಅಮೋಲೆಡ್ ಡಿಸ್ಪ್ಲೇ ಅಂತ ಎರಡು ಕೆಟಗರಿಯಲ್ಲಿ ಒಂದು ಡಿಸ್ಪ್ಲೇ ಬರ್ತಾ ಇರುವಂತದ್ದು. LCD ಅಲ್ಲಿ ಒಂದೇ ಲೈಟ್ ಇರುತ್ತೆ, ಮತ್ತೆ ಅಮೋಲೆಡ್ ಅಲ್ಲಿ ಬಿಲಿಯನ್ ಕಲರ್ಸ್ ಲೈಟ್ ಇರುವಂತದ್ದು ಸ್ನೇಹಿತರೆ. ಒಂದು ಹೆಚ್ಚಾಗಿ ಡಿಫ್ರೆನ್ಸ್ ನಮಗೆ ಗೊತ್ತಾಗಲ್ಲ, ಎರಡು ಪಕ್ಕದಲ್ಲಿ ಇಟ್ಟಾಗಲೇ ಒಂದು ಗೊತ್ತಾಗ್ತಾ ಇರುವಂತದ್ದು ಸ್ನೇಹಿತರೆ, ಯಾವ್ದು LCD ಮತ್ತೆ ಯಾವ್ದು ಅಮೋಲೆಡ್ ಡಿಸ್ಪ್ಲೇ ಅಂತ. ಒಂದು ಒಳ್ಳೆಯ ಒಂದು ಅಮೋಲೆಡ್ ಡಿಸ್ಪ್ಲೇ ಅನ್ನ ಚೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನಕ್ಕಪ್ಪಾ ಅಂದ್ರೆ ಒಂದು ಹೆಚ್ಚಿನ ಕಲರ್ಸ್ ಗಳಾಗಿರ್ಬೋದು, ಒಂದು ಹೆಚ್ಚಿನ ಕ್ಲಾರಿಟಿಯಲ್ಲಿ ಅಮೋಲೆಡ್ ಡಿಸ್ಪ್ಲೇ ನಮಗೆ ನೋಡಕ್ ಸಿಗ್ತಾ ಇರುವಂತದ್ದು, ಮತ್ತೆ ಮಿನಿಮಮ್ ಆಗಿ 90 Hz ರಿಫ್ರೆಶ್ ರೇಟ್ ಇರುವಂತ ಒಂದು ಡಿಸ್ಪ್ಲೇನ ಚೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯೂಸ್ ಮಾಡ್ಬೇಕಾದ್ರೆ ಒಂದು ಸ್ಕ್ರೋಲ್ ಮಾಡ್ಬೇಕಾದ್ರೆ ಅಥವಾ ಒಂದು ಏನಾದ್ರೂ ಒಂದು ಗೇಮಿಂಗ್ ಆದಂತ ಒಂದು ಸಂದರ್ಭದಲ್ಲಿ ಲ್ಯಾಗ್ ಆಗೋದಿಲ್ಲ ಸ್ನೇಹಿತರೆ. ಒಂದು 90 Hz ಇಂದ 120 Hz ರಿಫ್ರೆಶ್ ರೇಟ್ ವರೆಗೂ ಒಂದು ಮೊಬೈಲ್ ಅನ್ನ ಚೂಸ್ ಮಾಡ್ಕೊಳ್ಳಿ. ಡಿಸ್ಪ್ಲೇ ಇರುವಂತ ಒಂದು ಮೊಬೈಲ್ ಅನ್ನ ಚೂಸ್ ಮಾಡಿದ್ರೆ ಬೆಸ್ಟ್ ಅಂತ ನನ್ನ ಒಂದು ಒಪಿನಿಯನ್. ಏನಕ್ಕಪ್ಪಾ ಅಂದ್ರೆ ನೀವು ಹೆಚ್ಚಾಗಿ ಒಂದು ಡಿಸ್ಪ್ಲೇ ಮೇಲೆ ಒಂದು ವಿಡಿಯೋಸ್ ಗಳಾಗಿರ್ಬೋದು ಅಥವಾ ಒಂದು ಗೇಮಿಂಗ್ ಆಗಿರ್ಬೋದು, ಒಂದು ಮೊಬೈಲ್ ನೋಡುತ್ತಿರುವ ಸಂದರ್ಭದಲ್ಲಿ ಒಂದು ಡಿಸ್ಪ್ಲೇ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ ಸ್ನೇಹಿತರೆ. ಅಮೋಲೆಡ್ ಡಿಸ್ಪ್ಲೇ ಮತ್ತೆ 120 Hz ರಿಫ್ರೆಶ್ ರೇಟ್ ವರೆಗೂ ಒಂದು ಮೊಬೈಲ್ ಅನ್ನ ಚೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. 90 to 120 Hz ರಿಫ್ರೆಶ್ ರೇಟ್ ಸಖತ್ತಾಗಿ ವರ್ಕ್ ಆಗುತ್ತೆ. ಮತ್ತೆ ಅಮೋಲೆಡ್ ಡಿಸ್ಪ್ಲೇ ಇದ್ರೆ ತುಂಬಾ ಚೆನ್ನಾಗಿ ಒಂದು ವಿವಿಂಗ್ ಆಂಗಲ್ಸ್ ಗಳಾಗಿರ್ಬೋದು, ಒಂದು ಡಿಸ್ಪ್ಲೇ ಕ್ಲಾರಿಟಿ ಆಗಿರ್ಬೋದು, ಒಂದು ವಿಡಿಯೋ ಕ್ವಾಲಿಟಿ ಆಗಿರ್ಬೋದು, ಒಂದು 4K ದಲ್ಲಿ ನಾವು ವಿಡಿಯೋ ನೋಡ್ತಿರುವಾಗ ಎಲ್ಲ ಒಂದು ಕಲರ್ಸ್ ಗಳು ಅಕ್ಯುರೇಟ್ ಆಗಿ ಕಾಣೋದು ಅಮೋಲೆಡ್ ಡಿಸ್ಪ್ಲೇ ಅಲ್ಲಿ ಸ್ನೇಹಿತರೆ. LCD ಡಿಸ್ಪ್ಲೇ ಅಷ್ಟು ಕ್ಲಿಯರ್ ಆಗಿ ಒಂದು ಬ್ರೈಟ್ ಆಗಿ ಕಾಣೋದಿಲ್ಲ. ಅದಕ್ಕೆ ಅಮೋಲೆಡ್ ಡಿಸ್ಪ್ಲೇ ಇರುವಂತ ಒಂದು ಮೊಬೈಲ್ ಅನ್ನ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ನೀವೇನಾದ್ರೂ ಒಂದು ಕ್ಯಾಮ್ರಾ ಪರ್ಪಸ್ ಅಥವಾ ವಿಡಿಯೋಗ್ರಾಫಿಗಾಗಿ ಒಂದು ಮೊಬೈಲ್ ನೋಡ್ತಿದ್ರೆ ಸ್ನೇಹಿತರೆ, ಜಸ್ಟ್ ನೀವು ಯಾವ ಒಂದು ಮೆಗಾ ಪಿಕ್ಸಲ್ಸ್ ಗಳು, ಎಷ್ಟು ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದೆ ಅಂತ ನೋಡೋದಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಮೇನ್ ಆಗಿ ಯಾವ ಒಂದು ಲೆನ್ಸ್ ಯೂಸ್ ಮಾಡಿದ್ದಾರೆ, ಮತ್ತೆ ಯಾವ ಒಂದು ಸೆನ್ಸರ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ, ಮತ್ತೆ ಎಷ್ಟು ಕ್ಲಾರಿಟಿ ಇದೆ ಅಂತ ಒಂದು ಮೆಗಾ ಪಿಕ್ಸಲ್ಸ್ ಗಳ ಮೇಲೆ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಒಂದು 108 MP ಯಲ್ಲಿ ತೆಗೆದಿರೋ ಫೋಟೋ ಸ್ಯಾಂಪಲ್ ಕಿಂತ 50 MP ಯಲ್ಲಿ ತೆಗೆದಿರೋ ಫೋಟೋಸ್ ಗಳು ಮತ್ತೆ ವಿಡಿಯೋಸ್ ಗಳು ತುಂಬಾ ಚೆನ್ನಾಗಿ ಬರ್ತಾ ಇರುವಂತದ್ದು ಇತ್ತೀಚಿನ ದಿನಗಳಲ್ಲಿ. ನೀವೇನಾದ್ರೂ ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿಗಾಗಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಚೂಸ್ ಮಾಡ್ತಿದ್ರೆ ವಿವೋ ಮೊಬೈಲ್ ಬೆಸ್ಟ್ ಅಂತ ನನ್ನ ಒಂದು ಒಪಿನಿಯನ್ ಸ್ನೇಹಿತರೆ. ಮತ್ತೆ ನೀವೇನಾದ್ರೂ ಜಸ್ಟ್ ಮೆಗಾ ಪಿಕ್ಸಲ್ಸ್ ಗಳನ್ನ ನೋಡ್ಕೊಂಡ್ಬಿಟ್ಟು ಅಥವಾ 108 MP ಇದೆ ಅಂತ ಆ ಒಂದು ಮೊಬೈಲ್ ನ ಚೂಸ್ ಮಾಡೋದಕ್ಕೆ ಹೋಗ್ಬಿಡಿ ಸ್ನೇಹಿತರೆ. 50 MP ಯಲ್ಲಿ ಒಂದು ಒಳ್ಳೆಯ ಲೆನ್ಸ್ ಮತ್ತೆ ಒಳ್ಳೆಯ ಸ್ಟೆಬಿಲೈಸೇಷನ್ ಮತ್ತೆ ಒಳ್ಳೆಯ ಸೆನ್ಸರ್ಸ್ ಗಳು
50 MP ಅಲ್ಲಿ ನಾವು ನೋಡ್ಕೋಬಹುದು ಸ್ನೇಹಿತರೆ. ಜಸ್ಟ್ ನೀವು ಮೆಗಾ ಪಿಕ್ಸಲ್ಸ್ ಗಳನ್ನ ನೋಡ್ಕೊಂಡ್ಬಿಟ್ಟು ಒಂದು ಮೊಬೈಲ್ ಅನ್ನ ಪರ್ಚೇಸ್ ಮಾಡಬೇಡಿ ಸ್ನೇಹಿತರೆ. ಒಂದು ಒಳ್ಳೆಯ ಕ್ಲಾರಿಟಿ ಇರುವಂತ ಒಂದು ಫೋಟೋಸ್ ವಿಡಿಯೋಸ್ ಗಳು ಮತ್ತೆ ಒಂದು ಒಳ್ಳೆಯ ಫೋಟೋ ವಿಡಿಯೋ ಬರ್ಬೇಕಾದ್ರೆ ಕ್ಯಾಮ್ರಾ ಲೆನ್ಸ್ ಸ್ಟೆಬಿಲೈಸೇಷನ್ಸ್ ಸೆನ್ಸರ್ಸ್ ಕೂಡ ಮ್ಯಾಟರ್ ಆಗಿರುತ್ತೆ. ಅದನ್ನು ಕೂಡ ನಾವು ಇಲ್ಲಿ ನೋಡ್ಕೊಂಡ್ಬಿಟ್ಟು ಒಂದು ಒಳ್ಳೆಯ ಮೊಬೈಲ್ ಕೂಡ ಒಂದು ಒಳ್ಳೆಯ ಮೊಬೈಲ್ ಫೋಟೋಗ್ರಫಿ ವಿಡಿಯೋಗ್ರಫಿಗೆ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ನೀವೇನಾದ್ರೂ ಒಂದು ಲಾಂಗ್ ಟರ್ಮ್ ಅಂದ್ರೆ ನೀವು ಹೆಚ್ಚಾಗಿ ಹೊರಗಡೆ ಮೊಬೈಲ್ ಯೂಸ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಬ್ಯಾಟ್ರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಈಗಿನ ದಿನದಲ್ಲಿ 5000ದಿಂದ 6000 ರೇಂಜ್ ಅಲ್ಲಿ ಒಂದು ಒಳ್ಳೆಯ ಬ್ಯಾಟ್ರಿ ಇರುವಂತದ್ದು 5000 mAh ಕೆಪಾಸಿಟಿಯಿಂದ 6000 mAh ಕೆಪಾಸಿಟಿ ಬ್ಯಾಟ್ರಿವರೆಗೂ ಒಂದು ಮೊಬೈಲ್ ಅನ್ನ ಚೂಸ್ ಮಾಡ್ಕೊಳ್ಳಿ. ತುಂಬಾ ಜಾಸ್ತಿ 1 ರಿಂದ 2 ದಿನದವರೆಗೂ ನಿಮ್ಗೆ ಆರಾಮಾಗಿ ಯೂಸ್ ಮಾಡೋದಕ್ಕೆ ಸಿಗ್ತಾ ಇರುವಂತದ್ದು. ಹೆಚ್ಚಿನ ದಿನಗಳಲ್ಲಿ ಒಂದು ಫಾಸ್ಟ್ ಚಾರ್ಜಿಂಗ್ ಅಂತ ತುಂಬಾ ಒಂದು ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ಮಾರ್ಕೆಟ್ ಅಲ್ಲಿ ಸದ್ಯದಲ್ಲಿ ಎಲ್ಲ ಒಂದು ಮೊಬೈಲ್ಸ್ ಗಳಲ್ಲಿ ಫಾಸ್ಟ್ ಚಾರ್ಜಿಂಗ್ ನೀಡ್ತಾ ಇರುವಂತದ್ದು ಸ್ನೇಹಿತರೆ. ಮಿನಿಮಮ್ ಆಗಿ 40 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದ್ರೆ ನೀವು ಚೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ 5ರಿಂದ 6000 mAh ವರೆಗೂ ಯಾವುದೇ ಒಂದು ಮೊಬೈಲ್ ಅನ್ನ ಆರಾಮಾಗಿ ಚೂಸ್ ಮಾಡ್ಕೊಳ್ಳಿ. ಮಿನಿಮಮ್ ಆಗಿ 5000 ಇದ್ರೆ ಚೆನ್ನಾಗಿರುತ್ತೆ. ಮತ್ತೆ ಮ್ಯಾಕ್ಸಿಮಮ್ ಆಗಿ 6500 ವರೆಗೂ ನಮ್ಗೆ ಸಿಗುತ್ತೆ ಸ್ನೇಹಿತರೆ ಮಾರ್ಕೆಟ್ ಅಲ್ಲಿ. ಇವಾಗ 7100 mAh ಕೆಪಾಸಿಟಿ ಬ್ಯಾಟ್ರಿ ಕೂಡ ನಾವು OnePlus Nord CE5 ಅಲ್ಲಿ ನೋಡ್ಕೋಬಹುದು ಸ್ನೇಹಿತರೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ನೀವೇನಾದ್ರೂ ಒಂದು ರಫ್ ಅಂಡ್ ಟಫ್ ಮೊಬೈಲ್ ನೋಡ್ತೀರಾ ಅಥವಾ ನೀವು ಮೊಬೈಲ್ ತುಂಬಾ ರಫ್ ಅಂಡ್ ಟಫ್ ಯೂಸ್ ಮಾಡ್ತಿದ್ರೆ ನಿಮ್ಗೆ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಇರುವಂತ ಅಥವಾ ಒಂದು ಗ್ಲಾಸ್ ಪ್ರೊಟೆಕ್ಷನ್ ಇರುವಂತ ಒಂದು ಫ್ರಂಟ್ ಮತ್ತೆ ಬ್ಯಾಕ್ ಎರಡು ಕೂಡ ಗ್ಲಾಸ್ ಆಗಿರುವಂತ ಒಂದು ಮೊಬೈಲ್ ಅನ್ನ ಚೂಸ್ ಮಾಡ್ಕೊಳ್ಳಿ. ಮೊಬೈಲ್ ಫ್ರಂಟ್ ಸೈಡ್ ಮತ್ತೆ ಬ್ಯಾಕ್ ಸೈಡ್ ಗ್ಲಾಸ್ ಇದ್ರೆ ಈಸಿಯಾಗಿ ಸ್ಮರ್ಜಸ್ ಆಗಲ್ಲ, ಮತ್ತೆ ಈಸಿಯಾಗಿ ಸ್ಕ್ರಾಚ್ ಆಗಲ್ಲ, ಮತ್ತೆ ಈಸಿಯಾಗಿ ಡ್ಯಾಮೇಜಸ್ ಆಗಲ್ಲ. ಅಂದ್ರೆ ಡ್ಯಾಮೇಜಸ್ ಆಗಲ್ಲ ಅಂದ್ರೆ ಕಮ್ಮಿ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ನೀವು ಫ್ರಂಟ್ ಮತ್ತೆ ಬ್ಯಾಕ್ ಎರಡು ಕೂಡ ಒಂದು ಗ್ಲಾಸ್ ಇರುವಂತ ಒಂದು ಮೊಬೈಲ್ ಅನ್ನ ಚೂಸ್ ಮಾಡ್ಕೊಂಡ್ರೆ. ಮತ್ತೆ ನೀವು ಒಂದು ಮೊಬೈಲ್ ತಗೊಳ್ಳುವಾಗ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನ್ ನೋಟಿಸ್ ಮಾಡ್ಬೇಕಂದ್ರೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಯಾವ ರ್ಯಾಮ್ ಇದೆ ಮತ್ತೆ ಯಾವ ಸ್ಟೋರೇಜ್ ಇದೆ ಅಂತ. ಮತ್ತೆ ಒಂದು ಮೊಬೈಲ್ ತುಂಬಾ ಈಸಿಯಾಗಿ ಸ್ಮೂತ್ ಆಗಿ ರನ್ ಆಗ್ಬೇಕಂದ್ರೆ ಎಸ್ಪೆಷಲಿ ನಮ್ಮ ಒಂದು ಗೇಮರ್ಸ್ ಆಗಿರ್ಬೋದು, ವಿಡಿಯೋಗ್ರಾಫಿ ಆಗಿರ್ಬೋದು, ಒಂದು ನಾರ್ಮಲ್ ಯೂಸ್ ಮಾಡ್ಬೇಕಾದ್ರೆ ಎಲ್ಲಿಯೂ ಕೂಡ ನಿಮ್ಗೆ ಲ್ಯಾಗ್ ಆಗ್ಬಾರ್ದು. ಅಂದ್ರೆ ನಾನು ಆಲ್ರೆಡಿ ಹೇಳಿದಾಗೆ ಪರ್ಫಾರ್ಮೆನ್ಸ್ ಅಂದ್ರೆ ಪ್ರೊಸೆಸರ್ ಒಂದ್ ಕಡೆ ಆದ್ರೆ ರ್ಯಾಮ್ ಮತ್ತೆ ಸ್ಟೋರೇಜ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ರ್ಯಾಮ್ ಬಂದ್ಬಿಟ್ಟು LPDDR5X, LPDDR5 ಅಥವಾ LPDDR5T ಅನ್ನುವಂತ ಒಂದು LPDDR ರ್ಯಾಮ್ ಇದ್ರೆ ತುಂಬಾ ಬೆಸ್ಟ್ ಮತ್ತೆ ತುಂಬಾ ಚೆನ್ನಾಗಿರುವಂತ ಒಂದು ಮೊಬೈಲ್ ಆಗಿರುತ್ತೆ. ಎಲ್ಲಿಯೂ ಕೂಡ ನಮ್ಗೆ ಈಸಿಯಾಗಿ ಲ್ಯಾಗ್ ಆಗೋದಿಲ್ಲ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೋರೇಜ್ ವಿಷಯದಲ್ಲಿ ನೋಡೋದಾದ್ರೆ UFS 3.1 ಅನ್ನುವಂತ ಒಂದು ಸ್ಟೋರೇಜ್ ಇದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. UFS 3.1 ಸ್ಟೋರೇಜ್ ಅನ್ನ ನೀವು ಚೂಸ್ ಮಾಡ್ಕೊಳ್ಳಿ. ತುಂಬಾ ರೀಡ್ ಅಂಡ್ ರೈಟ್ ಮತ್ತೆ ಕಾಪಿ ಪೇಸ್ಟ್ ಮಾಡುವಾಗ ಅಥವಾ ಯೂಸ್ ಮಾಡುವಾಗ ಎಲ್ಲಿಯೂ ಕೂಡ ಲ್ಯಾಗ್ ಅಂತ ನಮಗೆ ಫೀಲ್ ಆಗೋದಿಲ್ಲ. ಇದಿಷ್ಟು ಒಂದ್ ಕಡೆ ಆದ್ರೆ ಈ ಎಲ್ಲಾ ಸ್ಪೆಸಿಫಿಕೇಶನ್ಸ್ ಗಳು ಒಂದ್ ಕಡೆ ಆದ್ರೆ ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಯಾವ ಒಂದು ಪರ್ಪಸ್ ಗೆ ಒಂದು ಮೊಬೈಲ್ ಅನ್ನ ತಗೋತಿದ್ರ ಅನ್ನೋದು ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ ಸ್ನೇಹಿತರೆ. ನೀವು ಗೇಮಿಂಗ್ ಆಗಿ ಒಂದು ಮೊಬೈಲ್ ನೋಡ್ತಿದ್ರೆ ನೀವು ಗೇಮಿಂಗ್ ಪರ್ಪಸ್ ಗಾಗಿ ಒಂದು ಮೊಬೈಲ್ ಚೂಸ್ ಮಾಡ್ಬೇಕಂದ್ರೆ ನೀವು ಮೇನ್ ಆಗಿ ಯಾವ ಯಾವ ಸ್ಪೆಸಿಫಿಕೇಶನ್ಸ್ ಗಳನ್ನ ಅಬ್ಸರ್ವ್ ಮಾಡ್ಬೇಕಂದ್ರೆ ಮೊದಲನೇದಾಗಿ ಒಂದು ಪ್ರೊಸೆಸರ್ ಅಂದ್ರೆ ಪರ್ಫಾರ್ಮೆನ್ಸ್ ಯಾವ ತರ ನೀಡುತ್ತೆ. ನೀವು ಯಾವ ಒಂದು ಮೋಡ್ ಅಲ್ಲಿ ಒಂದು ಗೇಮ್ ಆಡ್ತಿರ್ತೀರ, ಒಂದು ಎಕ್ಸ್ಟ್ರೀಮ್ ಆಗಿರ್ಬೋದು, ಅಲ್ಟಿಮೇಟ್ ಆಗಿರ್ಬೋದು, ಒಂದು ಹೈಯರ್ ಸೆಟ್ಟಿಂಗ್ ಅಲ್ಲಿ ನೀವು ಒಂದು ಗೇಮ್ ಆಗ್ತಿರುವಂತ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಮೊಬೈಲ್ ಎಲ್ಲಿಯೂ ಕೂಡ ಲ್ಯಾಗ್ ಆಗದೇನೆ ಸ್ಮೂತ್ ಆಗಿ ರನ್ ಆಗ್ಬೇಕಂದ್ರೆ 2 ಪಾಯಿಂಟ್ಸ್ ತುಂಬಾ ಮ್ಯಾಟರ್ ಆಗುತ್ತೆ ಸ್ನೇಹಿತರೆ. ಮೊದಲನೇದಾಗಿ ಪ್ರೊಸೆಸರ್, ನೀವು ಯಾವ ಒಂದು ಪ್ರೊಸೆಸರ್ ಮತ್ತೆ ಯಾವ ಒಂದು ರ್ಯಾಮ್ ಯೂಸ್ ಮಾಡ್ತೀರಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಸ್ನೇಹಿತರೆ. ಮತ್ತೆ ರಿಫ್ರೆಶ್ ರೇಟ್ ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ. ಒಂದು ಸ್ನ್ಯಾಪ್ ಡ್ರ್ಯಾಗನ್ ಅಥವಾ ಮೆಡಿಯಾಟೆಕ್ ಕಂಪನಿಯ ಒಂದು ಪ್ರೊಸೆಸರ್ಸ್ ಗಳನ್ನ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ಒಂದು ಮೆಡಿಯಾಟೆಕ್ ಆಗಿರ್ಬೋದು, ಒಂದು ಸ್ನ್ಯಾಪ್ ಡ್ರ್ಯಾಗನ್ ಸದ್ಯದಲ್ಲಿ ಮಾರ್ಕೆಟ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿರುವ ಪರ್ಫಾರ್ಮೆನ್ಸ್ ವೈಸ್ ಮತ್ತೆ ಬೆಸ್ಟ್ ಪರ್ಫಾರ್ಮೆನ್ಸ್ ಬೆಸ್ಟ್ ಪ್ರೊಸೆಸರ್ ಅಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಅಷ್ಟು ಚೆನ್ನಾಗಿರುವಂತದ್ದು, ಅಷ್ಟು ಪವರ್ಫುಲ್ ಆಗಿರುವಂತದ್ದು ಸ್ನ್ಯಾಪ್ ಡ್ರ್ಯಾಗನ್ ಮತ್ತೆ ಮೀಡಿಯಾಟೆಕ್ ಅನ್ನುವಂತ ಒಂದು ಪ್ರೊಸೆಸರ್ ಗಳನ್ನ ನೀವು ಚೂಸ್ ಮಾಡ್ಕೊಳ್ಳಿ. ತುಂಬಾ ಬೆಸ್ಟ್. ಮತ್ತೆ ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಹೈಯರ್ ಸೆಟ್ಟಿಂಗ್ ಅಲ್ಲಿ ನೀವು ಏನಾದ್ರೂ ಗೇಮ್ ಆಡ್ತಿದ್ರೆ ನಿಮ್ಗೆ ಮಿನಿಮಮ್ ಆಗಿ 6 to 8 GB ರ್ಯಾಮ್ ಬೇಕಾಗಿರುತ್ತೆ. 6 to 8 GB ರ್ಯಾಮ್ ಮತ್ತೆ ಒಂದು 90 to 120 Hz ರಿಫ್ರೆಶ್ ರೇಟ್ ಇದ್ರೆ ಸಾಕು ಸ್ನೇಹಿತರೆ. ನೀವು ಆರಾಮಾಗಿ ಎಲ್ಲಿಯೂ ಕೂಡ ಲ್ಯಾಗ್ ಆಗಿದ್ದೇನೆ ಅಲ್ಟಿಮೇಟ್ ಒಂದು ಮೋಡ್ ಅಲ್ಲಿ ಅಥವಾ ಎಕ್ಸ್ಟ್ರೀಮ್ ಮೋಡ್ ಅಲ್ಲಿ ನೀವು ಎಲ್ಲಾ ಒಂದು ಗೇಮ್ಸ್ ಗಳು ಹೈ ಸೆಟ್ಟಿಂಗ್ಸ್ ಅಲ್ಲಿ ಯಾವುದೇ ಒಂದು ಲ್ಯಾಗ್ ಇಲ್ಲದೆ ಆರಾಮಾಗಿ ಪ್ಲೇ ಮಾಡ್ಕೋಬಹುದು, ಅಂದ್ರೆ ಆರಾಮಾಗಿ ಆಡ್ಕೋಬಹುದು ಸ್ನೇಹಿತರೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ನೀವೇನಾದ್ರೂ ಕ್ಯಾಮ್ರಾ ಪರ್ಪಸ್ ವಿಡಿಯೋಗ್ರಾಫಿ ಆಗಿರ್ಬೋದು, ಫೋಟೋಗ್ರಾಫಿ ಆಗಿರ್ಬೋದು, ಈ ತರ ಒಂದು ಎಡಿಟಿಂಗ್ ಪರ್ಪಸ್ ನೀವೇನಾದ್ರೂ ಮೊಬೈಲ್ ನೋಡ್ತಿದ್ರೆ ನಿಮ್ಗೂ ಕೂಡ ಸೇಮ್ ಮ್ಯಾಟರ್ ಆಗುತ್ತೆ ಸ್ನೇಹಿತರೆ. ಮೆಡಿಯಾಟೆಕ್ ಅಥವಾ ಒಂದು ಸ್ನ್ಯಾಪ್ ಡ್ರ್ಯಾಗನ್ ಇರುವಂತ ಒಂದು ಪ್ರೊಸೆಸರ್ ಮತ್ತೆ 6 GB ಇಂದ 8 GB ವರೆಗೂ ರ್ಯಾಮ್ ಮತ್ತೆ 90 to 120 Hz ರಿಫ್ರೆಶ್ ರೇಟ್ ಇದೆಲ್ಲ ಒಂದ್ ಕಡೆ ಆದ್ರೆ ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಕ್ಯಾಮ್ರಾ ಕ್ವಾಲಿಟಿ ಎಷ್ಟು ಮೆಗಾ ಪಿಕ್ಸೆಲ್ ಇದೆ ಅಂತ ಮ್ಯಾಟರ್ ಆಗೋದಿಲ್ಲ ಸ್ನೇಹಿತರೆ. ಯಾವ ಒಂದು ಸಾಫ್ಟ್ವೇರ್ ಬಿಲ್ಡ್ ಮಾಡಿದ್ದಾರೆ, ಯಾವ ತರ ಒಂದು ಸ್ಟೆಬಿಲೈಸೇಷನ್ ಇದೆ, ಮತ್ತೆ ಯಾವ ಒಂದು ಲೆನ್ಸ್ ಯೂಸ್ ಮಾಡಿದ್ದಾರೆ ಅಂತ
ತುಂಬಾ ಮ್ಯಾಟರ್ ಆಗುತ್ತೆ. ಒಂದು ಕ್ಯಾಮ್ರಾ ಕ್ವಾಲಿಟಿಯನ್ನ ನೋಡ್ಕೊಂಡ್ಬಿಟ್ಟು, ಕ್ಯಾಮ್ರಾ ರಿವ್ಯೂ ಅನ್ನ ನೋಡ್ಕೊಂಡ್ಬಿಟ್ಟು ಒಂದು ಮೊಬೈಲ್ ತಗೊಳ್ಳಿ. ಮೆಗಾ ಪಿಕ್ಸೆಲ್ಸ್ ಗಳ ಮೇಲೆ ಎಷ್ಟು MP ಇದೆ, ಎಷ್ಟು ಮೆಗಾ ಪಿಕ್ಸೆಲ್ ಇದೆ ಅಂತ ಒಂದು ಮೊಬೈಲ್ ಅನ್ನ ಚೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಯಾವ ಒಂದು ಲೆನ್ಸ್ ಯೂಸ್ ಮಾಡಿದ್ದಾರೆ, ಎಷ್ಟು ಕ್ಲಾರಿಟಿ ಇದೆ, ಯಾವ ತರ ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದಾರೆ ಅನ್ನುವಂತ ಒಂದು ರಿವ್ಯೂ ಅನ್ನ ನೋಡ್ಕೊಂಡ್ಬಿಟ್ಟು ಒಂದು ಕ್ಯಾಮ್ರಾ ಪರ್ಪಸ್ ಮೊಬೈಲ್ ತಗೊಳ್ಳಿ ಅಂತ ಹೇಳ್ತಾ, ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ನೀವೇನಾದ್ರೂ ಒಂದು ನಾರ್ಮಲ್ ಮೊಬೈಲ್ ಅಂದ್ರೆ ಸಿಂಪ್ಲಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಒಂದು ಯೂಟ್ಯೂಬ್ಸ್ ಆಗಿರ್ಬೋದು, ಮೂವೀಸ್ ಗಳಾಗಿರ್ಬೋದು, ಒಂದು ಕಾಲ್ ಆಗಿರ್ಬೋದು, ಈ ತರ ಒಂದು ನಾರ್ಮಲ್ ಯೂಸ್ ಗೆ ಒಂದು ಮೊಬೈಲ್ ನೋಡ್ತಿದ್ರೆ ನಿಮ್ಗೆ 15ರಿಂದ 20,000 ರೇಂಜ್ ಅಲ್ಲಿ ಸಾಕಾಗುತ್ತೆ ಸ್ನೇಹಿತರೆ. ಒಂದು ಜಾಸ್ತಿ ಅಂದ್ರೆ 25,000 ರೇಂಜ್ ವರೆಗೂ ನಿಮ್ಮ ಒಂದು ಮೊಬೈಲ್ ತಗೋಬಹುದು. ಏನಕ್ಕಪ್ಪಾ ಅಂದ್ರೆ ಸದ್ಯದಲ್ಲಿ ಮಾರ್ಕೆಟ್ ಅಲ್ಲಿ 20ರಿಂದ 25,000 ರೇಂಜ್ ಅಲ್ಲಿ ಒಂದು ಒಳ್ಳೆ ಮೊಬೈಲ್ ಸಿಗ್ತಾ ಇರುವಂತದ್ದು, ಒಂದು ಒಳ್ಳೆ ಡಿಸ್ಪ್ಲೇ ಕ್ಲಾರಿಟಿ ಆಗಿರ್ಬೋದು, ಒಂದು ಒಳ್ಳೆಯ ಒಂದು ಕ್ಯಾಮ್ರಾ ಕ್ಲಾರಿಟಿ ಮತ್ತೆ ಪ್ರೊಸೆಸರ್ ಪರ್ಫಾರ್ಮೆನ್ಸ್ ಎಲ್ಲ ಕೂಡ ಒಂದು ಒಳ್ಳೆಯ ಒಂದು ಸ್ಪೆಸಿಫಿಕೇಶನ್ಸ್ ಗಳ ಮೊಬೈಲ್ 20,000 ರೇಂಜ್ ಅಲ್ಲಿ ನಿಮ್ಗೆ ಸಿಗ್ತಾ ಇರುವಂತದ್ದು ಸ್ನೇಹಿತರೆ. ಒಂದು ಲಿಸ್ಟ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. 20,000 ರೇಂಜ್ ಅಲ್ಲಿ ಒಂದು ನಾರ್ಮಲ್ ಮೊಬೈಲ್ ಯಾವ್ದು ಬೆಸ್ಟ್ ಅಂತ ಒಂದು ಲಿಸ್ಟ್ ಮಾಡಿಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಮುಖಾಂತರನಾದ್ರೂ ನೀವು ಚೆಕ್ ಮಾಡ್ಕೊಳ್ಳಿ. ಒಂದು ನಾರ್ಮಲ್ ಆಗಿ ಒಂದು ಸ್ಪೆಸಿಫಿಕೇಶನ್ಸ್ ಗಳನ್ನ ನೋಡ್ತಾ ಹೋದ್ರೆ ನಿಮ್ಗೆ ಡಿಸ್ಪ್ಲೇ ಕ್ಲಾರಿಟಿ ಬಂದ್ಬಿಟ್ಟು LCD ಆದ್ರೂ ನಡೆಯುತ್ತೆ, ಅಮೋಲೆಡ್ ಆದ್ರೂ ನಡೆಯುತ್ತೆ ಸ್ನೇಹಿತರೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ರ್ಯಾಮ್ 6GB ಮಿನಿಮಮ್ ರ್ಯಾಮ್ ಇದ್ರೆ ಸಾಕಾಗುತ್ತೆ. ಮತ್ತೆ ಬ್ಯಾಟ್ರಿ ಬಂದ್ಬಿಟ್ಟು ನೀವೇನಾದ್ರೂ ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಿದ್ರೆ, ಹೊರಗಡೆ ಯೂಸ್ ಮಾಡ್ತಿದ್ರೆ 5,500ರಿಂದ 6,000 mAh ಕೆಪಾಸಿಟಿ ಬ್ಯಾಟ್ರಿ ವರೆಗೂ ನೀವು ಚೂಸ್ ಮಾಡ್ಕೊಳ್ಳಿ. ನಾ ಪ್ರೊಸೆಸರ್ ಬಗ್ಗೆ ನೋಡೋದಾದ್ರೆ ಸ್ನ್ಯಾಪ್ ಡ್ರ್ಯಾಗನ್ ಮತ್ತೆ ಮೀಡಿಯಾಟೆಕ್ ಪ್ರೊಸೆಸರ್ ಗಳು ಚೂಸ್ ಮಾಡ್ಕೊಳ್ಳಿ. ಇನ್ನ ನೆಕ್ಸ್ಟ್ ಕ್ಯಾಮ್ರಾ ಕ್ಲಾರಿಟಿ ನಿಮ್ಗೆ 50MP ಅಥವಾ 48MP 40MP ಅಲ್ಲಿ ನಿಮ್ಗೆ ಕ್ಯಾಮ್ರಾ ಕ್ಲಾರಿಟಿ ಸಿಗ್ತಾ ಇರುವಂತದ್ದು ಅಷ್ಟಿದ್ರೆ ಸಾಕು ಸ್ನೇಹಿತರೆ. ನೀವು ನಾರ್ಮಲ್ ಆಗಿ ಒಂದು ಯಾವುದೇ ಒಂದು ತೊಂದರೆ ಇಲ್ಲದೆ ಆರಾಮಾಗಿ ಒಂದು ನಾರ್ಮಲ್ ಯೂಸ್ ಗೆ ಮೊಬೈಲ್ ಅನ್ನ ಯೂಸ್ ಮಾಡ್ಕೋಬಹುದು. 20ರಿಂದ 25,000 ರೇಂಜ್ ಅಲ್ಲಿ ಒಂದು ನಿಮ್ಗೆ ಈಸಿ ಆಗ್ಲಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ಸ್ ಕೊಟ್ಟಿದ್ದೀನಿ, ಅಲ್ಲಿಯೂ ಕೂಡ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ತರ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಇನ್ಫಾರ್ಮೇಟಿವ್ ವಿಡಿಯೋಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಾ ಇರುವಂತದ್ದು, ಅದಕ್ಕೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.